ದಲಿತ ಕುಟುಂಬಗಳ ಮೇಲೆ ಚೇರ್ಮನ್ ಶಿವನಂಜಪ್ಪ ಕುಟುಂಬದವರ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಪಾಳೆಗಾರಿಕೆ. ದಲಿತರು ರಸ್ತೆಯಲ್ಲಿ ಓಡಾಡದಂತೆ ಶೆಡ್ಡು ಹಾಗೂ ಬೇಲಿಗಳ ಕಂಬಗಳ ನಿರ್ಮಾಣ, ತೆರವಿಗೆ ದಲಿತ ಕುಟುಂಬಗಳ ಆಗ್ರಹ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರಿನ ಜಿಲ್ಲೆಯಾದ ತಿಪಟೂರು ನಗರದ 31ನೇ ವಾರ್ಡ್ನ ಗೊರಗೊಂಡನಹಳ್ಳಿಯ ಎಕೆ ಕಾಲೋನಿಯಲ್ಲಿ ನಿರಂತರ ಸವರ್ಣೀಯರ ದೌರ್ಜನ್ಯಕ್ಕೆ ಭಯದಿಂದ ಬದುಕುವ ಸ್ಥಿತಿ ಬಂದಂತಾಗಿದೆ. ಸರ್ವೆ ನಂಬರ್ 93/482 ನಲ್ಲಿ ದಲಿತರು ರಸ್ತೆಯಲ್ಲಿ ಓಡಾಡದಂತೆ ಶೆಡ್ಡು ಹಾಗೂ ಬೇಲಿ ಕಂಬಗಳನ್ನ ಅದೇ ಗ್ರಾಮದ ಚೇರ್ಮನ್ ಶಿವನಂಜಪ್ಪನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ನಿರ್ಮಾಣ ಮಾಡಿಕೊಂಡು ರಸ್ತೆಗೆ ಅಡ್ಡಪಡಿಸುತ್ತಾ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಪಾಳೆಗಾರಿಕೆಯಿಂದ ನಾವುಗಳು ನಲುಗಿ ಹೋಗಿದ್ದು, ನಮಗೆ ಸೂಕ್ತ ರಕ್ಷಣೆ ನೀಡುವುದರ ಮೂಲಕ ಹಾಗೂ ನಾವುಗಳು ರಸ್ತೆಯಲ್ಲಿ ಓಡಾಡಲು ಅನುವು ಮಾಡಿಕೊಡುವಂತೆ ತಹಶೀಲ್ದಾರ್ ಮತ್ತು ನಗರಸಭೆಗೆ ದೂರು ನೀಡಿದ್ದು, ಸೆಪ್ಟೆಂಬರ್ ತಿಂಗಳಲ್ಲಿ ಇಲಾಖೆಯವರು ಬಂದು ಜಾಗದ ನಕ್ಷೆಯನ್ನ ಗುರುತಿಸಿರುತ್ತಾರೆ. ತದನಂತರ ರಸ್ತೆ ಮತ್ತು ದಲಿತರ ಜಮೀನು, ನಿವೇಶನ ಹಾಗೂ ಕೆಂಪಯ್ಯ ಕುಟುಂಬದವರಿಗೆ ಸೇರಿದ ಜಮೀನನ್ನ ಆಕ್ರಮಿಸಿಕೊಂಡಿರುವುದು ಗೊತ್ತಾಗಿದ್ದು, ಶಿವನಂಜಪ್ಪ ಕುಟುಂಬದವರಿಗೆ ನೋಟಿಸ್ ಜಾರಿ ಮಾಡಿ ಸರ್ವೆಗೆ ಆಗಮಿಸಿದ ಸಂದರ್ಭದಲ್ಲಿ ಇವರುಗಳು ಯಾರು ಕೂಡ ಹಾಜರಾಗಿರುವುದಿಲ್ಲ. ಆದ್ದರಿಂದ ಶಿವನಂಜಪ್ಪನವರ ಕುಟುಂಬದವರಾದ ರಂಗನಾಥ, ದೊರೆರಾಜು, ಪವನ್ ಕುಮಾರ್, ಮೋಹನ್ ಕುಮಾರ್ ಸೇರಿದಂತೆ ಇನ್ನುಳಿದ ಕೆಲವರ ಮೇಲೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಪರಿಶಿಷ್ಟ ಜಾತಿಯ ಮೇಲೆ ಮಾಡಿರುವ ಅನ್ಯಾಯ, ದೌರ್ಜನ್ಯದಡಿ ಪ್ರಕರಣ ದಾಖಲಿಸಿಕೊಂಡು ಕರ್ನಾಟಕ ವಿಶೇಷ ಭೂ ಕಬಳಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಭೂ ಕಬಳಿಕೆ ಮಾಡಿಕೊಂಡಿರುವವರ ಮೇಲೆ ಕ್ರಮ ಜರುಗಿಸುವಂತೆ ದಲಿತ ಜನಾಂಗದ ಕೆಂಪಯ್ಯ ಕುಟುಂಬದ ಕಾಂತರಾಜು ಮನವಿ ಮಾಡಿದ್ದಾರೆ. ದಲಿತರಿಗೆ ಸೇರಿರುವ ಜಮೀನಿನಲ್ಲಿ ಹಾಗೂ ರಸ್ತೆಗೆ ಅಡ್ಡಲಾಗಿ ಅಕ್ರಮವಾಗಿ ಹಸುವಿನ ಸಾಗಾಣಿಕೆ ಶೆಡ್ಡು ಹಾಗೂ ರಸ್ತೆಗೆ ತಂತಿ ಬೇಲಿಗಳನ್ನ ಉದ್ದೇಶಪೂರ್ವಕವಾಗಿ ಹಾಕಿದ್ದು, ದಲಿತರಾದ ನಾವುಗಳು ವಾಸಿಸುವ ಮನೆ ಪಕ್ಕದಲ್ಲಿ ತಿಪ್ಪೆಗುಂಡಿ ಮಾಡಿಕೊಂಡು ಶೆಡ್ಡಿನಿಂದ ಬರುವ ಗಂಜಲ ಸೇರಿದಂತೆ ಗಲೀಜನ್ನ ನಮ್ಮ ಮನೆ ಮುಂಭಾಗ ನೇರವಾಗಿ ಚರಂಡಿಗೆ ಮತ್ತು ರಸ್ತೆಗೆ ಬಿಡುತ್ತಿದ್ದಾರೆ. ಇದರಿಂದ ನೊಣ, ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದು, ನಮ್ಮ ಎಕೆ ಕಾಲೋನಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ವಯೋವೃದ್ಧರು, ಚಿಕ್ಕ ಮಕ್ಕಳು ಮತ್ತು ಹೆಂಗಸರು ಪ್ರತಿನಿತ್ಯ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಸುಮಾರು 3 ತಿಂಗಳಾದ ಬಳಿಕ ಇಂದು ಸರ್ವೆ ಇಲಾಖೆಯ ಸಿಬ್ಬಂದಿ ಮತ್ತು ನಗರಸಭೆಯ ಕೆಲವು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪೊಲೀಸರ ಬಂದೋಬಸ್ತಿನಲ್ಲಿ ಸರ್ವೆ ಮಾಡಲು ಕಲ್ಲು ಹಾಕಿರುತ್ತಾರೆ. ಈ ಜಾಗ ಒತ್ತುವರಿ ಆಗಿರುವುದರ ಬಗ್ಗೆ ದಲಿತ ಕಾಲೋನಿಯ ಮುಖಂಡರಿಗೆ ಮತ್ತು ಹಾಗೂ ಸ್ಥಳಕ್ಕೆ ಆಗಮಿಸಿದ ದಲಿತ ಪರ ಸಂಘಟನೆಗಳ ಮುಖಂಡರುಗಳಿಗೆ ತಿಳಿಸಿದ್ದಾರೆ. ಈ ಸಮಸ್ಯೆಯನ್ನ ಬೇಗ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಮತ್ತು ನಗರಸಭೆ ಪೌರಾಯುಕ್ತರು ಪರಿಹಾರ ಮಾಡದೇ ಇದ್ದಲ್ಲಿ ಸಂಬಂಧಪಟ್ಟ ಇಲಾಖೆ ಮುಂಭಾಗ ದಯ ಮರಣ ನೀಡುವಂತೆ ಕೋರುತ್ತೇವೆ ಎಂದು ಎಕೆ ಕಾಲೋನಿಯ ದಲಿತರು ಮತ್ತು ಕೆಂಪಯ್ಯ ಕುಟುಂಬದವರು ಪತ್ರಿಕೆಯವರಿಗೆ ತಿಳಿಸಿದರು. ಈಗಲಾದರೂ ಒತ್ತುವರಿ ಮತ್ತು ರಸ್ತೆಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಶೆಡ್ ಅನ್ನು ತೆಗೆದು ಹಾಕಿಸುವಲ್ಲಿ ಜಿಲ್ಲಾ, ತಾಲೂಕು ಮತ್ತು ನಗರಸಭೆ ಮುಂದಾಗುತ್ತದೆಯೋ ಅಥವಾ ಪಟ್ಟಭದ್ರ ಹಿತಾಸಕ್ತಿಗೆ ಮಣೆ ಹಾಕುತ್ತಾರೋ ಗೊತ್ತಾಗುತ್ತಿಲ್ಲ. ಕಾದು ನೋಡಬೇಕಾಗಿದೆ. ವರದಿ ಮಂಜು, ಗುರ್ಗದಹಳ್ಳಿ.